ಕಬಿನಿ ಜಲಾಶಯದ ಭೂಮಿಯನ್ನ ಲಪಟಾಯಿಸಲು ಹುನ್ನಾರ ನಡೀತಾ ಇದೆ ಅಂತ ಮೈಸೂರಿನಲ್ಲಿ ಶಾಸಕರ ಖುದ್ದಾಗಿ ಆರೋಪ ಮಾಡಿದ್ದಾರೆ. ಮಾತ್ರವಲ್ಲ, ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ಕಬಿನಿ ಜಲಾಶಯದ ಭೂಮಿಯನ್ನ ಲಪಟಾಯಿಸುವಂತ ಹುನ್ನಾರ ಆರೋಪ ಮೈಸೂರಲ್ಲಿ ಅಧಿಕಾರಿಗಳಿಗೆ ಶಾಸಕ ಅನಿಲ್ ಚಿಕ್ಕಮಾದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಚ್.ಡಿ. ಕೋಟೆಯ ಶಾಸಕ ಸುಭಾಷ್ ಪವರ್ ಸ್ಟೇಷನ್ ವಿರುದ್ಧ ಪ್ರಕರಣವನ್ನು ದಾಖಲಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಚ್.ಡಿ. ಕೋಟೆಯ ಶಾಸಕ ಅನಿಲ್ ಚಿಕ್ಕಮಾದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಕಬಿನಿ ಜಲಾಶಯದ ಆಸ್ತಿ ಖಾಸಗಿ ವ್ಯಕ್ತಿಗಳಿಗೆ ಪರಾಭಾರೆ ಮಾಡುವಂಥ ಪ್ರಯತ್ನ ಆಗಿದೆ. 30 ವರ್ಷ ಗುತ್ತಿಗೆ ಪಡೆದಿದ್ದಾರೆ. ಆ 30 ವರ್ಷ ಗುತ್ತಿಗೆ ಪಡೆದ ವ್ಯಕ್ತಿ ಹೆಸರಿಗೆ ಭೂಮಿಯನ್ನು ಪರಾಭಾರೆ ಮಾಡಲಾಗಿದೆ. RTC ಕಲಂ 11ರ ಬದಲಿಗೆ 9ರಲ್ಲಿ ಗುತ್ತಿಗೆ ಪಡೆದವರ ಹೆಸರು ನಮೂದಾಗಿದೆ. ಬ್ಯಾಂಕಿಗಳಿಗೆ RTC ಕೊಟ್ಟು ಕೋಟ್ಯಂತರ ರೂಪಾಯಿ ಸಾಲವನ್ನು ಆ ಕಂಪನಿ ಪಡೆದುಕೊಂಡಿದೆ. ಹೀಗಾಗಿ ಅಸಹಾಯಕರಾಗಿರುವಂಥ ಅಧಿಕಾರಿಗಳಿಂದ ಸುಭಾಷ್ ಕಂಪನಿಗೆ ಪತ್ರವನ್ನು ಬರೆಯಲಾಗಿದೆ. 15 ದಿನಗಳ ಒಳಗೆ ಸಮರ್ಪಕ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಯಾರು ಕ್ಯಾರೆ ಎಂದಿಲ್ಲ. ಸುಭಾಷ್ ಪವರ್ ಕಂಪನಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆಗ್ರಹ ಮಾಡಿದ್ದಾರೆ. ನಿಮ್ದು ಏನ್ ಪ್ರದೇಶ ಇದೆ ಅದು ಅರಣ್ಯ ಇಲಾಖೆಗೆ ಸೇರ್ತಕ್ಕಂಥ ಜಾಗ ಅನ್ನೋದು ನಾನು ಕ್ಲಾರಿಟಿ ಕೊಡಿ ಅಷ್ಟೇ. ಆಮೇಲೆ ನಂತರ ನೀವು ನಿಮ್ ಸೇರಿ ನಾನು ದುಡ್ಡೇ ಹೋಗ್ತೀನಿ, ನಾನು ಮಾಡೋದೇ ನಾನೇ ಮಾಡಿಸಲ್ಲ, ಇಲ್ಲ ಅಷ್ಟು ಖಾಲಿ ಮಾಡ್ಬೋದು ಸರ್. ಅದನ್ನ ಡಿಸ್ಕಸ್ ಮಾಡಿದೀವಿ ಸರ್. 98 ದಾಖಲಾತಿ ಕೊಡಿ ಸರ್. ಅದನ್ನ ಕ್ಲಾರಿಫಿಕೇಶನ್ ಕೇಳಿದ್ರು ಸರ್. ತೊಂದರೆ ಕೊಡಕ್ ಹೋಗ್ಬೇಡಿ, ಅದು ಕೆಲಸ ಮಾಡೋದು ಮಾಡಿ. ನಾನು ನಿಮ್ಮ ಮೇಲಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ. ಒಂದು 2-3 ಸಾಹೇಬ್ CM ಸಾಹೇಬ್ರು ಕೂಡ ಮಾತಾಡಿದ್ದಾರೆ. ನಾನು 2-3 ಕ್ಲಾರಿಫಿಕೇಶನ್ ಬರ್ತದೆ. ಆಕ್ಷನ್ ಮಾಡಕ್ ಹೋಗ್ಬಾರ್ದು. ಆಲ್ರೆಡಿ CM ಸಾಹೇಬ್ರು ಬಂದ ಆಡಿಗಳಲ್ಲಿ ಟೈಗರ್ ಫಾರೆಸ್ಟ್ ಅಲ್ಲಿ ನೀರು ಕೊಡ್ತಿಲ್ಲ, ನಾವು ಕನೆಕ್ಟ್ ಕೊಡಕ್ಕೆ ಈಗ ಆಕ್ಷನ್ ಮಾಡಿಲ್ವಾ? 200 ಕೋಟಿ ಟ್ರೈಬಲ್ಸ್ ಅಭಿವೃದ್ಧಿಗೆ ದುಡ್ಡು ಇಟ್ಟಿಲ್ವ? ಈಗ ಅಷ್ಟೊಂದು ತೊಂದರೆ ಮಾಡಕ್ ಹೋಗ್ಬಿಡಿ. ನಾನು ಮಾತಾಡ್ತೀನಿ, ಮೇಲಧಿಕಾರಿಗಳ ಜೊತೆ ಮಾತಾಡಿ ಅದನ್ನ ಹ್ಯಾಂಡ್ ಓವರ್ ತಗೊಂಡ್ರೆ ನಾನು ಹೇಳ್ತೀನಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡುತ್ತಾರೆ. ಪುನೀತ್, ಪರಾಭಾರೆ ಬೇರೆ, ಲೀಸ್ ಬೇರೆ, ಆದರೆ ಇಲ್ಲಿ ಅದರ ಮೇಲೆ ಸಾಲ ತೆಗೆದುಕೊಂಡು ಬಹಳ ದೊಡ್ಡ ದೋಖ ಮಾಡುವಂಥ ಪ್ರಯತ್ನ ಆಗಿದೆ ಅಂತ ಖುದ್ದು ಶಾಸಕರೇ ಹೇಳ್ತಾ ಇದ್ದಾರೆ. ಕ್ರಮ ಯಾವ ಸ್ವರೂಪದ್ದಾಗಿರುತ್ತೆ, ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗಬಹುದು ಅಂತ? ಇಲ್ಲಿ ಶಾಸಕರ ಮಾತಿಗೂ ಕೂಡ ಒಂದಷ್ಟರ ಮಟ್ಟಿಗೆ ಅಧಿಕಾರಿಗಳು ಜೊತೆಗೆ ಆ ಗುತ್ತಿಗೆದಾರರು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಅನುಮಾನ ಇಲ್ಲಿ ವ್ಯಕ್ತವಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಬಿನಿ ಜಲಾಶಯ ಏನಿದೆ, ಈ ಒಂದು ಕಬಿನಿ ಜಲಾಶಯದಲ್ಲಿ ಇರತಕ್ಕಂತ ಸುಭಾಷ್ ಪವರ್ ಅನ್ನೋ ಕಂಪನಿ ಏನಿರುತ್ತೆ, ಆ ಒಂದು ಕಬಿನಿ ಸುಭಾಷ್ ಪವರ್ ಸ್ಟೇಷನ್ ಏನಿರುತ್ತೆ, ಈ ಒಂದು ಸ್ಟೇಷನ್ ನವರು ಅಲ್ಲಿ ಜಮೀನನ್ನ ಅಡವಿಟ್ಟು ಅಲ್ಲಿ ಸಾಲವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಸರ್ಕಾರಿ ಜಮೀನನ್ನ ಅಡವಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವಂತ ಹುನ್ನಾರವನ್ನು ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರಿ ಜಮೀನನ್ನ ಲಪಾಯಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಹೀಗಾಗಿಯೇ ಅಧಿಕಾರಿಗಳು ಜೊತೆಗೆ ಆ ಸುಭಾಷ್ ಪವರ್ ಕಂಪನಿ ಸ್ಟೇಷನ್ ಅವರು ಏನಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಶಾಸಕ ಅನಿಲ್ ಚಿಕ್ಕಮಾದು ಸಭೆಯಲ್ಲಿ ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸರ್ಕಾರಿ ಭೂಮಿಯನ್ನ ಅಡಬಿಟ್ಟು 100 ಕೋಟಿ ಸಾಲವನ್ನು ಪಡೆಯುವಂತ ಒಂದು ಚರ್ಚೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಾಕಷ್ಟು ಕುಮ್ಮಕ್ಕನ್ನು ನೀಡಿರ್ತಕ್ಕಂಥದ್ದು. ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡದೆ ಕೇವಲ RTC ಏನಿರುತ್ತೆ, ಅಂದ್ರೆ ಅಲ್ಲೇ ಇರ್ತಕ್ಕಂಥ ಮೂಲ ದಾಖಲೆಗಳಿರ್ತವೆ ಅದನ್ನೇ ಕೊಟ್ಟು ಹಣವನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಅನ್ನೋ ಒಂದು ಆರೋಪವನ್ನು ಮಾಡಿರುವಂತಹ ನಿಂತಿರ್ಬೋದು. ಅಲ್ಲಿ ಸಭೆಯಲ್ಲೇ ಅಧಿಕಾರಿಗಳನ್ನ ತೀವ್ರ ಕರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. RTC ಕಾಲಂ 11ರ ಬದಲಿಗೆ 9ರಲ್ಲಿ ಗುತ್ತಿಗೆ ಪಡೆದವರಂತಹ ಹೆಸರುಗಳನ್ನ ನಮೂದಿಸುವಂತ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಸುಭಾಷ್ ಪವರ್ ಅವರು ಏನಿದ್ದಾರೆ ಅವರ ಒಂದು ಹೆಸರನ್ನ ನಮೂದಿಸುವಂತ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಸರ್ಕಾರದ ಅಂದ್ರೆ ಗುತ್ತಿಗೆದಾರರ ಹೆಸರನ್ನ ನಮೂದಿಸಿ ಅಲ್ಲಿ ಸ್ವಂತ ಜಮೀನು ಅಂತ ಹೇಳಿ ಸಾಲವನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸ ಆಗ್ತಾ ಇದೆ. ಇದು ಸರ್ಕಾರದ ಗಮನಕ್ಕೆ ತರತಕ್ಕಂತ ಒಂದು ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗಾಗಿ 15 ದಿನದ ಒಳಗಾಗಿ ಸಮರ್ಪಕ ಉತ್ತರವನ್ನು ನೀಡಬೇಕು, ಪತ್ರವನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಪತ್ರಗಳನ್ನ ಬರೆದರೂ ಕೂಡ ಸುಭಾಷ್ ಪವರ್ ಕಂಪನಿ ಏನಿದೆ ಆ ಒಂದು ಕಂಪನಿ ಮಾತ್ರ ಯಾವುದೇ ರೀತಿಯಾದಂತಹ ಒಂದು ಪತ್ರವನ್ನು ಬರೀತಕ್ಕಂಥದ್ದು ಅಥವಾ ಅವ್ರು ಬರೆದಿರ್ತಕ್ಕಂಥ ಒಂದು ಪತ್ರಕ್ಕೆ ರೆಸ್ಪಾನ್ಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಲ್ಲ. ಹೀಗಾಗಿಯೇ ಸುಭಾಷ್ ಪವರ್ ಕಂಪನಿ ಇರ್ಬೋದು, ಜೊತೆಗೆ ಆ ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದ್ದಾರೆ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥ ಅಂದ್ರೆ ಅವರನ್ನ ಕರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಶಾಸಕರು ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಇಲ್ಲವಾದ್ರೆ ತಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಅವರು ಆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈಗ ಏನು ಅಡವಿಡುವಂತ ಒಂದು ಕೆಲಸವನ್ನು ಸರ್ಕಾರದ ಭೂಮಿಯನ್ನ ಅದರಲ್ಲೂ ಕೂಡ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಜಲಾಶಯಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ಭೂಮಿ ಆಗಿರ್ತಕ್ಕಂಥದ್ದು. ಆ ಒಂದು ಜಮೀನನ್ನೇ ಗುತ್ತಿಗೆದಾರರು
ಅಡವಿಡ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗುವ ಮುಖಾಂತರ ಆ ಒಂದು ಜಮೀನನ್ನ, ಆ ಒಂದು ಸರ್ಕಾರಿ ಭೂಮಿಯನ್ನ ಏನು ಲಪ್ಪಾಯಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಮರ್ಪಕವಾದಂತಹ ಉತ್ತರವನ್ನು ಕೊಡಬೇಕು. ಸುಭಾಷ್ ಕಂಪನಿ ಏನಿದೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ಕರೆಕ್ಟ್ ಸೂಚನೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇನ್ನ 15 ದಿನದೊಳಗಾಗಿ ಏನೆಲ್ಲ ಉತ್ತರಗಳನ್ನು ಕೊಡ್ತಾರೆ, ಇಲ್ಲಿ ಆಗಿರ್ತಕ್ಕಂಥ ಏನು ಹಣವನ್ನ ಅಂದ್ರೆ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮಾಡ್ಲಿಕ್ಕೆ ಸರ್ಕಾರಿ ಭೂಮಿಯನ್ನ ಅಡವಿಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ದರ್ಶನ. ಥ್ಯಾಂಕ್ ಯು ಪುನೀತ್ ನಿಮ್ಮಲ್ಲ ಮಾಹಿತಿಗೆ.